ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 24ನೇ ತಾರೀಕು ಬುಧವಾರ, ದಶಮಿ ತಿಥಿ ಹಾಗೂ ಇಂದು ಚಿತ್ತಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ವೈರತ್ವಗಳಲ್ಲಿ ಇವತ್ತು ನಿಮಗೆ ಯಶಸ್ಸು ಪ್ರಾಪ್ತಿ ಹಾಗೂ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆ. ವೃಷಭ ರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ತಲೆಬಿಸಿಯಾಗಬಹುದು ಮತ್ತು ಮಕ್ಕಳು ಮತ್ತು ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲಿ ಇವತ್ತು ಬಿರುಸಿನ ನುಡಿಗಳನ್ನು ಕೇಳಬೇಕಾಗಿ ಬರಬಹುದು. ಬುದ್ಧಿವಂತಿಕೆ ಉಪಯೋಗಿಸೋದ್ರಲ್ಲಿ R&D ಕೆಲಸ ಇತ್ಯಾದಿಗಳಲ್ಲಿರೋರಿಗೆ ಇವತ್ತು ಜಯ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ಇವತ್ತು ಕ್ಲೇಶ ಇರುತ್ತೆ, ಹಾಗಾಗಿ ಮುಖ್ಯ ನಿರ್ಧಾರಗಳು ಬೇಡ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ಮನೆಯಲ್ಲಿ ಸುಖ ಶಾಂತಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಾಧ್ಯಮಗಳಲ್ಲಿರೋರಿಗೆ, ಬರಹಗಾರರು ಮತ್ತು ಮಾತುಗಾರರು ಇವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆದರೂ ಕೂಡ ಸಂಸಾರದಲ್ಲಿ ನೆಮ್ಮದಿ. ಸಂಸಾರದವರ ಜೊತೆಗೆ ಸೌಹಾರ್ದದಿಂದ ನಿಮಗೆ ಇವತ್ತು ಜಯ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಮಾತು ಮತ್ತು ಮನಸ್ಸಿನಲ್ಲಿ ದುಗುಡ ಇದ್ದೇ ಇರುತ್ತೆ, ಹೀಗಾಗಿ ಹೆಚ್ಚಿನ ಮಾತು ಇವತ್ತು ಬೇಡ. ತುಲಾ ರಾಶಿಯವರಿಗೆ ಬಹಳ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ ಮತ್ತು ಬೇರೆಯವರ ಮೇಲೆ ಸ್ವಲ್ಪ ಕೂಗಾಡಿ ಕಿರ್ಚಾಡಿ ಮಾಡೋಣ ಅಂತ ಭಾವನೆ ಇರುತ್ತೆ. ಹತೋಟಿಯಲ್ಲಿಟ್ಕೊಳ್ಳೋದು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ, ಬೇರೆಯವರಿಂದ ಅತೀಜಾದಂತಹ ಸಹಕಾರ ಪ್ರಾಪ್ತಿ, ಅತಿ ಹೆಚ್ಚಿನ ಸಂತೋಷ. ಧನು ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಪಡಿಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇವತ್ತು ಇರುತ್ತೆ, ಆದರೂ ಕೂಡ ಕೆಲಸದ ಜವಾಬ್ದಾರಿಗಳು ಬಹಳ ದೊಡ್ಡದಾಗಿ ಇರುತ್ತೆ. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಹಿರಿಯರ ಆಶೀರ್ವಾದ ಪ್ರಾಪ್ತಿ, ಹೀಗಾಗಿ ವಿನಯವಾಗಿ ಇವತ್ತು ನಡ್ಕೊಂಡಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ಘನತೆ ಗೌರವ ಪ್ರಾಪ್ತಿ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಇರೋದೇ ಇಲ್ಲ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅತಿ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗಿರುತ್ತೆ. ಮನಸ್ಸಿಗೆ ತುಮುಲ ಇದ್ದೇ ಇರುತ್ತೆ. ಮುಖ್ಯ ನಿರ್ಧಾರಗಳು ಬೇಡ. ಮೀನರಾಶಿಯವರಿಗೆ ಒಳ್ಳೆಯ ದಿನಗಳು ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ಸೌಹಾರ್ದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ಸಂತೋಷ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.